ಕರ್ನಾಟಕ ರಾಜ್ಯ ಕಾಡುಗೊಲ್ಲರ ಸಂಘದ ಅಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಶ್ರೀ ರಾಜಣ್ಣರವರು ಮತ್ತು ಅವರ ಸಂಘಟಕರು ಅನೇಕ ಪ್ರಮುಖರು, ಸಮಾಜದ ಪ್ರಮುಖರು ಭಾರತೀಯ ಜನತಾ ಪಾರ್ಟಿಯ ಒಪ್ಪಿಕೊಂಡು ನಮ್ಮ ಸಿದ್ಧಾಂತಗಳನ್ನು ಒಪ್ಪಿಕೊಂಡು ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ವಿಶ್ವಾಸವನ್ನು ವ್ಯಕ್ತಪಡಿಸಿ ಭಾರತೀಯ ಜನತಾ ಪಾರ್ಟಿಯನ್ನು ಸೇರಿ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಪಕ್ಷಕ್ಕೆ ಬಲವನ್ನು ತಂದುಕೊಡಬೇಕು ಅನ್ನೋ ಒಂದು ಅಪೇಕ್ಷೆಯನ್ನು ಇಟ್ಕೊಂಡು ಯಾವುದೇ ಒಂದು ಅಪೇಕ್ಷೆ ನಿರೀಕ್ಷೆ ಇಲ್ಲದೇನೆ ನಾವು ನಿಮ್ಮ ಜೊತೆಲಿ ಇರ್ತೇವೆ ಅನ್ನುವ ಮಾತನ್ನು ಹೇಳುವತ್ತು ಪಕ್ಷನ ಸೇರ್ತಾ ಇದ್ದಾರೆ. ರಾಜ್ಯದ ಅಧ್ಯಕ್ಷನಾಗಿ ರಾಜ್ಯ ಕಾಡುಗೊಲ್ಲ ಸಂಘದ ಅಧ್ಯಕ್ಷರಾಗಿರುವಂತಹ ಆತ್ಮೀಯರಾಗಿರ್ತಕ್ಕಂಥ ರಾಜಣ್ಣ ಅವ್ರನ್ನ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ನಾನು ಸ್ವಾಗತನ ಕೋರ್ತಾ ಇದ್ದೇನೆ. ನಾನು ಎಷ್ಟೋ ಸಂದರ್ಭದಲ್ಲಿ ಹೇಳುವಂಥದ್ದು, ವ್ಯಕ್ತಿಗಿಂತ ಪಕ್ಷ ಮುಖ್ಯ, ಪಕ್ಷಕ್ಕಿಂತ ದೇಶ ಮುಖ್ಯ ಅನ್ನುವ ಒಂದು ಧ್ಯೇಯತೆ ಭಾರತೀಯ ಜನತಾ ಪಾರ್ಟಿಯದು. ಇಂಥ ಒಂದು ಪಕ್ಷದ ಸಿದ್ಧಾಂತ ನಂಬ್ಕೊಂಡು ಬಂದಿರತಕ್ಕಂಥ ತಾವಾಗಿರ್ಬೋದು, ರಾಜಣ್ಣ ಆಗಿರ್ಬೋದು, ಅವರು ಬೆಂಬಲಿಗರಾಗಿರ್ಬೋದು, ಪಕ್ಷದ ವ್ಯವಸ್ಥೆಯಲ್ಲಿ ತಮಗೆ ಎಲ್ಲ ರೀತಿಯ ಗೌರವನ ಕೊಟ್ಟು ತಮ್ಮ ಶಕ್ತಿಯನ್ನು ಕೂಡ ಬಳಸಿಕೊಂಡು ಸಂಘಟನೆಗೆ ಬಲಪಡಿಸತಕ್ಕಂಥ ಕೆಲಸವನ್ನ ಮಾಡ್ತೇವೆ. ಪಕ್ಷಕ್ಕೂ ಕೂಡ ತಮ್ಮಿಂದ ಒಳ್ಳೆದಾಗ್ತದೆ, ತಮ್ಮ ಕೂಡ ಪಕ್ಷದಿಂದ ತಮಗೂ ಕೂಡ ಒಳ್ಳೆದಾಗ್ತದೆ ಅನ್ನೋ ವಿಶ್ವಾಸ ನಮಗೂ ಕೂಡ ಸಂಪೂರ್ಣವಾಗಿದೆ. ಅದಕ್ಕೆ ಮತ್ತೊಮ್ಮೆ ನಾನು ಕೂಡ ತಮ್ಮೆಲ್ಲರೂ ಕೂಡ ಹೃದಯ ತುಂಬ ತಮ್ಮೆಲ್ಲರೂ ಕೂಡ ಸ್ವಾಗತ ಮಾಡ್ತಾ ಇದ್ದೇನೆ. ಪಕ್ಷಕ್ಕೆ ಅಧಿಕೃತವನ್ನು ಸೇರ್ಪಡೆ ಮಾಡ್ತಕ್ಕಂಥ ಕೆಲಸ ಕೂಡ ಮಾಡ್ತಾ ಇದ್ದೇವೆ. ನಮಸ್ಕಾರ. ಕಾಡುಗೊಲ್ಲರ ಸಮಾಜ ಅತ್ಯಂತ ನಂಬಿಕಸ್ಥ ಸಮಾಜ ಈ ದೇಶದಲ್ಲಿ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅತ್ಯಂತ ಕಡೆವಾದವರಿದ್ದಾರ, ಶಿಕ್ಷಣದಲ್ಲಿ ಹಿಂದುಳಿದಿದ್ದಾರ, ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿಲ್ಲ ಅಂದರೂ ಕೂಡ ತಮ್ಮ ನಂಬಿಕೆಯನ್ನ ಯಾವತ್ತೂ ಕೂಡ ಕಳ್ಕೊಂಡಿಲ್ಲವ್ರು. ನಾನು ಯಾಕೆ ಮಾತನ್ನು ಹೇಳ್ತೀನಿ ಅಂದ್ರೆ, ಮಧ್ಯ ಕರ್ನಾಟಕಕ್ಕೆ ಬಂದ ಮೇಲೆ ಗೊತ್ತಾದದ್ದು ಕಾಡುಗೊಲ್ಲರ ಸಮಾಜ ಅದ ಅಂತೇಳಿ. ನಮಗೆ ಗೊತ್ತಿಲ್ಲ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಸಮಾಜ ಇಲ್ಲದಕ್ಕಾಗಿ ನಮ್ಗೆ ಗೊತ್ತಿಲ್ಲ. ನೋಡಿದ ಮೇಲೆ ಅತ್ಯಂತ ದೈವಿ ಭಕ್ತರು, ದೇವರ ಮೇಲೆ ನಂಬಿಕೆ ಇರ್ತಕ್ಕಂಥವ್ರು, ಕೃಷ್ಣನ ವಂಶಸ್ಥರು, ಬಹಳ ಅದ್ಭುತವಾದಂಥ ಸಮಾಜಕ್ಕೆ ಈ ಹಿನ್ನೆಲೆ ಅದ. ಆದರೆ ಇವತ್ತು ಸಮಾಜದಲ್ಲಿ ಬಡತನದಿಂದ ಬಳಲ್ತಕ್ಕಂಥವ್ರು, ಊರಿಂದ ಆಚೆ ಇರ್ತಕ್ಕಂಥವ್ರು, ಹಟ್ಟಿಗಳಲ್ಲಿರ್ತಕ್ಕಂಥ ಜನ ಮುಖ್ಯವಾಹಿನಿಗೆ ಬರಬೇಕಾದಂಥ ಅವಶ್ಯಕತೆ ಇದೆ. ಅದನ್ನು ಅರಿತು ರಾಜಣ್ಣವರು ಮತ್ತು ಅವ್ರ ಬೆಂಬಲಿಗರೆಲ್ಲರೂ ಸೇರಿ ಇವತ್ತು ಕಾಡುಗೊಲ್ಲರ ಸಂಘವನ್ನು ಕಟ್ಟಿಕೊಂಡು ಇಡೀ ರಾಜ್ಯದ ಉದ್ದಗಲಕ್ಕೂ ಪ್ರವಾಸ ಮಾಡಿ ಸಂಘಟನೆ ಮಾಡ್ತಾ ಇದ್ದಾರೆ. ಅಂತ ಒಬ್ಬ ನಾಯಕ ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಸೇರಿದ್ದು ಭಾರತೀಯ ಜನತಾ ಪಕ್ಷಕ್ಕೂ ಕೂಡ ಒಂದು ಶಕ್ತಿ ಬಂದದ್ದಾಗಿದೆ. ವಿಜೇಂದ್ರ ಅವರ ಕೈಗಳನ್ನು ಬಲಪಡಿಸ್ತಕ್ಕಂಥದ್ದಕ್ಕೂ ಕೂಡ ಸಹಕಾರಿಯಾಗಿದೆ. ಮತ್ತು ದೇಶದ ಪ್ರಧಾನಿ ನರೇಂದ್ರ ಮೋದಿಜಿಯವರ ನಾಯಕತ್ವಕ್ಕೂ ಕೂಡ ಬೆಂಬಲ ಆಗ್ತದೆ. ಮುಂದಿನ ದಿನಮಾನಗಳಲ್ಲಿ ಪಕ್ಷ ಅವ್ರನ್ನ ಸರಿಯಾಗಿ ಬಳಕೆ ಮಾಡಿಕೊಂಡು ಈ ಸಮಾಜಕ್ಕೆ ಸಹಾಯ ಸಹಕಾರ ಮಾಡತಕ್ಕಂಥ ಕೆಲಸವನ್ನ ಮಾಡ್ತದಂತ ಈ ಸಂದರ್ಭದೊಳಗೆ ಹೇಳಿ, ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಕಾಡುಗೊಲ್ಲರ ನಿಗಮವನ್ನು ಕೂಡ ಸ್ಥಾಪನೆ ಮಾಡಿದ್ವಿ. ಅದು ಯಾವ್ದಾವುದೋ ತಾಂತ್ರಿಕ ಸಮಸ್ಯೆಗಳಿಂದ ಸ್ವಲ್ಪ ಯಾವ ಮಟ್ಟ ವೇಗದಲ್ಲಿ ಹೋಗ್ಬೇಕಾಗಿತ್ತು ಆ ವೇಗದಲ್ಲಿ ಸಂಘ ಇದು ನಿಗಮ ಅಭಿವೃದ್ಧಿ ಹೊಂದಲಿಲ್ಲ. ಮುಂದಿನ ದಿನಮಾನಗಳಲ್ಲಿ ಖಂಡಿತವಾಗಿ ನಾವೆಲ್ಲರೂ ಸೇರಿ ಈ ಸಮಾಜಕ್ಕೆ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಏನು ಶಕ್ತಿಯನ್ನು ತುಂಬತಕ್ಕಂಥ ಕೆಲಸಕ್ಕೆ ಇವತ್ತು ಭಾರತೀಯ ಜನತಾ ಪಕ್ಷ ಬದ್ಧವಾಗಿದೆ. ಆ ಕೆಲಸವನ್ನು ನಾವೆಲ್ಲರೂ ಮಾಡೋಣ ಅಂತ ಹೇಳಿ
ಮತ್ತೊಮ್ಮೆ ತಮ್ಮೆಲ್ಲರನ್ನ ಸ್ವಾಗತ ಮಾಡಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಈ ನಾಡು ಕಂಡಂತ ಅಧ್ಯಕ್ಷರು, ಪ್ರಾಮಾಣಿಕರು, ರಾಜ್ಯದ ಉಪಮುಖ್ಯಮಂತ್ರಿಗಳು, ಚಿತ್ರದುರ್ಗ ಲೋಕಸಭಾ ಸದಸ್ಯರು ಆದಂಥ ಗೋವಿಂದ್ ಕಾರಜೋಳ್ ಜಿಯವರೇ, ಅದೇ ರೀತಿಯಾಗಿ ಇನ್ನೋರ್ವ ಹಿರಿಯರು, ನಮ್ಮ ಮಾರ್ಗದರ್ಶಕರು, ಚಿತ್ರದುರ್ಗ ಲೋಕಸಭಾ ನಿಕಟಪೂರ್ವ ಸದಸ್ಯರು ಆದಂಥ ನಾರಾಯಣ ಸ್ವಾಮಿ ಸರ್ ಅವರೇ, ಅದೇ ರೀತಿಯಾಗಿ ವಿಧಾನ ಪರಿಷತ್ನ ಸದಸ್ಯರು, ಆತ್ಮೀಯರಾದಂಥ ನವೀನ್ ಸರ್ ಅವರೇ, ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾದಂಥ ಜಿಲ್ಲಾ ಮಾಲಿಂಗಪ್ಪನವರೇ, ಅದೇ ರೀತಿಯಾಗಿ ಬಿಜೆಪಿಯ ಹಿರಿಯ ಮುಖಂಡರಾದಂಥ ಶಂಕರಪ್ಪಣ್ಣವರೇ, ನಮ್ಮ ಆತ್ಮೀಯ ಮಿತ್ರರು, ಮಾಜಿ ಜಿಲ್ಲಾ ಪಂಚಾಯತಿಯ ಉಪಾಧ್ಯಕ್ಷರು ಹಾಗೂ ನಮ್ಮ ಬಿಜೆಪಿಯ ಉಪಾಧ್ಯಕ್ಷರಾದಂಥ ದ್ಯಾಮಣ್ಣಗೌಡ್ರೆ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಕಾಡುಗೊಲ್ಲ ಸಮಾಜ ಮತ್ತು ಎಲ್ಲ ನನ್ನ ಸ್ನೇಹಿತರು ಹಾಗೂ ಹಿರಿಯೂರು ವಿಧಾನಸಭಾ ಕ್ಷೇತ್ರದ ಎಲ್ಲ ಆತ್ಮೀಯ ಬಂಧುಗಳೇ, ಈಗ ತಾನೇ ಸನ್ಮಾನ್ಯ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರು ವಿಜಯೇಂದ್ರಣ್ಣವರು ನಮಗೆ ಈ ಒಂದು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯನ್ನ ಮಾಡಿ